ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅಣ್ಣ ವಾವ್, ಏನೋ ಅಣ್ಣ ಇದು. ಯಾಕೋ ಚೆನ್ನಾಗಿಲ್ವಾ? ಇದು ಯಾವುದು ನನ್ನ ಸೆಲೆಕ್ಷನ್ ಅಲ್ಲ ಕಣ, ಮೀರಾ ಸೆಲೆಕ್ಷನ್. ಯಜಮಾನ್ರೆ, ಇದೊಂಥರ ವಿಚಿತ್ರವಾಗಿದೆ. ನೀವು ಮದುವೆ ಆಗ್ತಾರ ಹುಡುಗಿ ತಮ್ಮನ ಸೆಲೆಕ್ಷನ್ನು, ನೀವು ತಾಕೊಂಡ್ರ ಬಟ್ಟೆ ಮೀರಮ್ಮನ ಸೆಲೆಕ್ಷನ್ನು, ಅಂದಮೇಲೆ ನಿಮ್ದೇನು? ನನ್ನ ಫ್ಯಾಮಿಲಿ ಸಂತೋಷನೇ ನನ್ನ ಸೆಲೆಕ್ಷನ್. ವಾ 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 ವಾ, ಸೂಪರ್ ಅಣ್ಣ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಒಂದೊಂದ್ಸಲ ಈ ಮೀರಾ ನನ್ನನ್ನು ತುಂಬಾ ಸರ್ಪ್ರೈಸ್ ಮಾಡಿಬಿಡ್ತಾಳೆ. ಒಂದೊಂದ್ಸಲ ಅವಳಷ್ಟು ಇರಿಟೇಟ್ ಮಾಡೋರು ಯಾರು ಇಲ್ಲ ಅನ್ಸುತ್ತೆ. ವೆರಿ ನೈಸ್. ಇವತ್ತು ಪಾರ್ಟಿಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ನೀನೆ. ಥ್ಯಾಂಕ್ ಯು. ಸರಿ ಅಣ್ಣ, ಆದಷ್ಟು ಬೇಗ ರೆಡಿಯಾಗಿ ಕೆಳಗಡೆ ಬಂದ್ಬಿಡು. ಸುಂದರಣ್ಣ, ಕೆಲಸ ಎಲ್ಲ ಬೇಗ ಆಗಬೇಕು, ಬೆಸ್ಟ್ ಬರೋ ಟೈಮ್ ಆಯ್ತು. ಸರಿ ಸುಂದ್ರ, ಬರೋ ಇಲ್ಲಿ. ಈ ಡ್ರೆಸ್ ನಿಜವಾಗ್ಲೂ ನನಗೆ ಚೆನ್ನಾಗಿ ಕಾಣ್ತಿದ್ಯಾ? ಸೂಪರ್ ಯಜಮಾನ್ರೆ, ಎಲ್ಲರ ಮಧ್ಯೆ ನೀವು ಸುಂದರವಾಗಿ ಕಾಣೋಕ್ಕೆ ಮೀರಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡ್ತಾರೆ. ಅಂದಮೇಲೆ ಕಾಣದೇ ಇರ್ತೀರಾ, ತುಂಬ ಚೆನ್ನಾಗಿ ಕಾಣ್ತೀವಿ. ಯಜಮಾನ್ರೆ, ಇವತ್ತೆಲ್ಲರ ಮನಸ್ಸು ತಣ್ಣಗಿದೆ, ನಿಮ್ಮ ಹೊಟ್ಟೆನೂ ತಣ್ಣಗಿರಲಿ. ಥ್ಯಾಂಕ್ ಯು. ಅಯ್ಯೋ ಯಜಮಾನ್ರೆ, ಇನ್ನು ಮುಂದೆ ನೀವು ಒಂದೇ ಗುಟ್ಟಿಗೆ ಗೊಟಗೊಟ ಅಂತ ಕುಡಿಯೋಂಗಿಲ್ಲ. ಯಾಕೋ? ಹಂಚ್ಕೊಳಕ್ಕೆ ಅಮ್ಮವ್ರು ಬಂದಿರ್ತಾರಲ್ಲ, ಅದಕ್ಕೆ. ಸುಂದ್ರ, ಸರಿ ಯಜಮಾನ್ರೆ. ಅಲ್ಲೇ ಅವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ಶಾಸ್ತ್ರಿಗಳೇ, ಯಾವ ಶಾಸ್ತ್ರನೂ ಮಿಸ್ ಆಗಬಾರ್ದು. ಪ್ರತಿ ಒಂದು ಶಾಸ್ತ್ರನೂ ಅಚ್ಚುಕಟ್ಟಾಗಿ ನಡಿಬೇಕು. ನಮ್ಮ ಅಮ್ಮ ಇದ್ದಾಗ ಒಂದು ಸಣ್ಣ ಪುಟ್ಟ ಶಾಸ್ತ್ರನೂ ಬಿಡ್ತಾ ಇರಲಿಲ್ಲ. ಈಗಲೂ ಅಷ್ಟೇ, ಯಾವ ಶಾಸ್ತ್ರನೂ ಮಿಸ್ ಆಗಬಾರ್ದು. ಅಮ್ಮ, ಎಂಗೇಜ್ಮೆಂಟ್ ನಡಿಬೇಕಾದ್ರೆ ಮುಖ್ಯವಾಗಿ ಮಾಡಬೇಕಾಗಿರೋ ಶಾಸ್ತ್ರ ಯಾವುದು? ಇನ್ಯಾವ ಶಾಸ್ತ್ರನಪ್ಪ? ತಾಂಬೂಲ ಬದಲಾಯಿಸ್ಕೊಳ್ಳೋದು, ಸಕ್ಕರೆ ಬಾಯಿಗೆ ಹಾಕ್ಕೊಳ್ಳೋದು, ಉಂಗುರ ಬದಲಾಯಿಸ್ಕೊಳ್ಳೋದು. ಇದೆಲ್ಲ ಮಾಮೂಲಮ್ಮ. ಇದು ಬಿಟ್ಟು ಬೇರೆ ಏನಾದ್ರು ಇದೆಯಾ? ಈ ಶಾಸ್ತ್ರಗಳನ್ನು ನಾವೇ ಮಾಡ್ಕೊಂಡಿರೋದು. ನಿಶ್ಚಿತಾರ್ಥ ಮನಸ್ಸುಗಳನ್ನ ಒಂದು ಮಾಡುವಂಥ ಶುಭ ಕಾರ್ಯ. ತುಂಬಾ ಲೆಕ್ಕಾಚಾರ ಮಾಡೋಕೆ ಹೋಗ್ಬೇಡ. ತುಂಬಾ ಲೆಕ್ಕಾಚಾರ ಮಾಡಿದಾಗಲೇ ನಾವು ಎಡಬೋದು. ಬಿಡ್ತು ಅನಿತಾದ. ತುಂಬಾ ವರ್ಷದ ನಂತರ ನಮ್ಮ ಮನೇಲಿ ಒಂದು ಫಂಕ್ಷನ್ ನಡೀತಾ ಇದೆ. ಅದು ಲೈಫ್ ಟೈಮ್ ಮೆಮೊರಿ ಆಗುವಂತ ಫಂಕ್ಷನ್. ಜೀವನ ಪರ್ಯಂತ ಇದನ್ನ ನಾವು ನೆನ್ಪಿಟ್ಕೊಳ್ಳೋ ಥರ ಆಗ್ಬೇಕು. ಮುಂದೆ ನಮ್ಮ ಪೀಳಿಗೆಗೆ ಹೇಳೋ ಹಂಗಿರ್ಬೇಕು. ಅದಕ್ಕೆ ಯಾವ ಶಾಸ್ತ್ರ ಮಿಸ್ ಆಗಬಾರ್ದು ಅಂತ ನಾನು ಕಾಳಜಿ ತೋರಿಸ್ತಾ ಇದ್ದೀನಿ. ಅನಿ, ನಾವು ಶಾಸ್ತ್ರ ಸಂಪ್ರದಾಯ ಅಂತ ಹೆಚ್ಚುಗಾರಿಕೆ ತೋರಿಸ್ತಾ ಹೆಣ್ಣಿನ ಕಡೆಯವರಿಗೆ ಗಾಬರಿ ಹುಟ್ಟಿಸ್ಬಾರ್ದಪ್ಪ.
ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರಗಳಿರುತ್ತೆ. ನಿಮಗೆ ಈ ಶಾಸ್ತ್ರ ಗೊತ್ತಿಲ್ವಾ, ನೀವು ಆ ಶಾಸ್ತ್ರ ಮಾಡಲ್ವಾ ಅಂತ ನಾವು ಇನ್ನೊಬ್ಬರನ್ನ ಪ್ರಶ್ನೆ ಮಾಡೋಕ್ಕೆ ಹೋದರೆ ಅಯ್ಯೋ ನಮಗೇನೂ ಗೊತ್ತಿಲ್ವಲ್ಲ ಅಂತ ಅವರಿಗೆ ಕೀಳರಿಮೆ ಹುಟ್ಟುತ್ತೆ. ಅದಕ್ಕೆ ಮುಖ್ಯವಾಗಿ ತಾಂಬೂಲ ಬದಲಾಯಿಸ್ಕೊಳ್ಳೋದು, ಸಕ್ಕರೆ ಹಂಚೋದು ಶುಭವಾಗಿ ನಡೆದ್ಬಿಟ್ರೆ ಸಾಕು. ಆಯ್ತಮ್ಮ, ಎಲ್ಲ ನಿಮ್ಮ ಮತ್ತೆ ತಾತನ ಇಷ್ಟದ ಪ್ರಕಾರನೇ ನಡಿಬೇಕು. ಅದೆಲ್ಲ ಸರಿನಪ್ಪ. ಈ ಶಾಂತಲಾ ಮನೆಯವರು ಯಾವಾಗ ಬರ್ತಾರೆ? ಟೈಮ್ ಆಗೋಯ್ತಲ್ಲ. ಅಯ್ಯೋ ಯಜಮಾನ್ರೆ, ಶಾಂತಲ ಮನೆಯವರಲ್ಲ. ಸುಂದ್ರ ಅಲ್ಲೇ ಮನೆಯವ್ರ ಯಜಮಾನ್ರೆ. ಒಟ್ನಲ್ಲಿ ನಮ್ಮ ಮನೆಗೆ ಬರ್ತಾ ಇರೋದು ಶಾಂತಲಮ್ಮನೆ ಅಂತ ತಾತನ ಬಾಯಲ್ಲೇ ಬಂತಲ್ಲ, ಅದಕ್ಕಿಂತ ದೊಡ್ಡದು ಇನ್ನೇನಿದೆ? ನಿರೀಕ್ಷೆಗಳು ಹೆಚ್ಚಾದಾಗಲೇ ಮನಸ್ಸಿಗೆ ನೋವಾಗೋದು. ಯಾವುದೇ ವಿಷಯ ಆಗಲಿ ಹೆಚ್ಚಿನ ಕನಸು ನಿರೀಕ್ಷೆಗಳನ್ನ ಕಟ್ಕೋಬಾರ್ದು. ಏನಂದ್ರಿ ತಾತ? ಸಂಭವೇ ಎಲ್ಲಮ್ಮ ನಮ್ಮ ಚೋಟು ಮೀರಾ ಕಾಣಿಸ್ತಾ ಇಲ್ಲ. ಅವಳಿನ್ ಎಲ್ಲಿರ್ತಾಳೆ ಯಜಮಾನ್ರೆ? ಪಾಪ ಹುಡುಗನ್ ಜುಟ್ಟು ಹಿಡ್ಕೊಂಡು ಅದೇನ್ ಮಂಗಾಟ ಮಾಡ್ತಿರ್ತಾಳೋ ಏನೋ. ಅಯ್ಯೋ ಅಕ್ಕ, ಮೇಗೆ ಕಣೆ, ಯಾಕೆ ಕರ್ಕೊ ಬಂದೆ? ನೋಡು ಪ್ರಣಮ್, ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಮನೆ ತುಂಬಾ ಜನ ಇದ್ದಾರೆ. ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಸೊಸೆ ಮನೆಗೆ ಬಂದಿನೇ ಸೊಸೆಗೆ ಅವಮಾನ ಮಾಡ್ದಾಗುತ್ತೆ. ಹುಷಾರು. ಅಕ್ಕ, ಬೆಳಗ್ಗೆಯಿಂದ 106 ಸರಿ ಹೇಳಿದ್ಯಾ, ಕೇಳಿ ಕೇಳಿ ಕಿವಿಲ್ ರಕ್ತ ಬರ್ತಿದೆ. ಈ ಕೋತಿ, ನಾವು ಅನ್ಕೊಂಡಿರೋ ಕೆಲಸ ಆಗೋವರೆಗೂ ನಾನು ಹೀಗೆ ಹೇಳ್ತಿರ್ತೀನಿ. ಮೈ ಮೇಲೆ ಪ್ರಜ್ಞೆ ಇದ್ರೆ ಅಷ್ಟೇ ನಾವು ಹುಷಾರಾಗಿ ಕೆಲಸ ಮಾಡೋದಕ್ಕಾಗೋದು. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಏನು ಹೆಚ್ಚು ಕಡಿಮೆ? ಪ್ರಣವ್, ಏನ್ರ ಮಾಡ್ತಾ ಇದ್ದೀರಾ? ಅಣ್ಣ, ನಾನೇನು ಮಾಡಿಲ್ಲ, ಅದು ಅಕ್ಕನೇ. ನಿನ್ಗ್ಯಾಕಪ್ಪ ಹೇಳ್ಬೇಕು? ಇದು ನಮ್ ಸೀಕ್ರೆಟ್. ನೋಡು ಮೀರಾ, ಮನೆ ತುಂಬಾ ಜನ ಇದ್ದಾರೆ. ಇವತ್ತೇನಾದ್ರು ನಿಮ್ ಮಗನಾಟ ಮಾಡಿದ್ಯೋ? ನೋ ಮಂಕಿ ಡಾನ್ಸ್, ನೋ ಡಾಂಕಿ ಡಾನ್ಸ್. ನೀನ್ ಮಾಡಿರೋ ಸೆಲೆಕ್ಷನ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಪರೀಕ್ಷೆ ಮಾಡ್ತಿದೀವಿ, ಟೆಸ್ಟ್ ಮಾಡ್ತೀವಿ. ಬಾರು ಪ್ರಣವ್. ಮೀರಾ ನಿಂತ್ಕೋ. ಏನದು? ಏನಾ ಪರೀಕ್ಷೆ? ಹೇಳಲ್ಲ ಅಂತ ಹೇಳಿಲ್ವಾ? ಇಟ್ಸ್ ಅ ಸೀಕ್ರೆಟ್. ಮೀರಾ, ಮೇಡಮ್ ಮೇಡಮ್, ಅನಾಹುತ ಆಗೋಯ್ತು ಮೇಡಮ್, ದೊಡ್ಡ ಅನಾಹುತ ಆಗೋಯ್ತು ಮೇಡಮ್. ಏನಾಯ್ತು? ಯಾವಾಗ? ಈಗ ಮೇಡಮ್. ಗೊತ್ತಿದ್ರು ನೀವೇನ್ ಕತ್ತೆ ಮೇಯಿಸ್ತಾ ಇದ್ದ? ಮೊದ್ಲೇ ಯಾಕೆ ಹೇಳಿಲ್ಲ? ಈಗ ನ್ಯೂಸ್ ಬಂತು ಮೇಡಮ್. ಇನ್ನು ಏನ್ ಮುಖ ನೋಡ್ತಾ ಇದ್ಯಾ? ಹೋಗಿ ಕಾರ್ ತೆಗಿ. ಸರಿ ಮೇಡಮ್. ಎಲ್ಲ ಸರಿ ಮಾಡಿದಾಗ ಏನೋ ಒಂದಾಗಿ ಮಣ್ಣು ಪಾಲಾಗತ್ತೆ. ಅಮ್ಮ, ಅಣ್ಣ, ಅದ್ಕೆ ಮನೆಯವ್ರು ಬಂದ್ರು, ಅದ್ಕೆ ಮನೆಯವ್ರು ಬಂದ್ರು. ಬಂದ ತಕ್ಷಣ ನನಗೆ ಇನ್ಫಾರ್ಮ್ ಮಾಡೋದ್ ಬಿಟ್ಟು ನನಗೆಲ್ಲ ಟಾಮ್ ಟಾಮ್ ಮಾಡ್ತಿದ್ಯಾ? ಸಾರಿ ಅಕ್ಕ, ಎಕ್ಸೈಟ್ಮೆಂಟ್ ತಡಿಯಕ್ಕಾಗಿಲ್ಲ. ಈ ಎಕ್ಸೈಟ್ಮೆಂಟ್ ಅಲ್ಲಿ ನಾವು ಮಾಡಿರೋ ಪ್ಲಾನು ಫ್ಲಾಪ್ ಆಗ್ಬಾರ್ದು. ಮಿಷನ್ ಕಾಲ್ಗೆಜ್ಜೆ ಶುರು. ಏಯ್, ಏನೇ ಮಾಡ್ತಿದ್ಯಾ? ಕಾಲ್ ಮುಚ್ಕೊಂಡಿದೆ. ಏನು?
ಕಾಲ್ ಮುಚ್ಕೊಂಡಿದ್ಯಾ? ಮುಳ್ಳು ಕಾಲ್ಗೆ ಮುಳ್ಳು ಚುಚ್ಕೊಂಡಿದೆ. ಸ್ಟಾಪ್ ಸ್ಟಾಪ್. ಅದು ಮನೆ ಒಳಗಡೆ ಕಾಲಿಡ್ಬೇಕಾದ್ರೆ ಕಾಲ್ ತೊಳೆಯೋ ಶಾಸ್ತ್ರ ಯಾವ್ದಾದ್ರು ಇದ್ರೆ ಹೇಳಮ್ಮ, ನಾನೇ ಕಾಲ್ ತೊಳೆದ್ಬಿಡ್ತೀನಿ. ಅದ್ಯಾವ ಕಾಲ್ ತೊಳೆಯೋ ಶಾಸ್ತ್ರನಮ್ಮ? ಲಕ್ಷ್ಮಿ ಅವರೇ, ನೀವು ಮೀರಾ ಮಾತನ್ನ ಸೀರಿಯಸ್ ಆಗಿ ತಗೋಬೇಡಿ. ಇದು ಯಾವಾಗ್ಲೂ ಹೀಗೆ ಒಟ್ಟುಗುಡ್ತಾ ಇರುತ್ತೆ. ಏನೋ ಪ್ರಾಣಿ, ಕಾಲ್ಗೆಜ್ಜನೆ ಕಾಣ್ತಿಲ್ವಲ್ಲೋ, ಕಾಲನ್ನ ಸೀರೆ ಫುಲ್ ಕವರ್ ಮಾಡ್ಬಿಡಿದೆ. ಅಕ್ಕ, ಮಿಷನ್ ಫೇಲ್ಯೂರ್ ಅಂತ ಈಗಲೇ ಅನ್ಕೋಬೇಡ, ನಮ್ಗಿನ್ನೂ ಟೈಮ್ ಇದೆ. ಎಲ್ಲೋ ಟೈಮ್ ಇದೆ. ಕಾಲ್ಗೆಜ್ಜೆ ಇದ್ರೆ ಅಷ್ಟೇ ಎಂಗೇಜ್ಮೆಂಟ್ ನಡಿಬೇಕು, ಇಲ್ಲ ಅಂದ್ರೆ ನಡಿಬಾರ್ದು. ಆದಷ್ಟು ಬೇಗ ಈ ವಿಷಯ ಗೊತ್ತಾಗ್ಬಿಡ್ಬೇಕಪ್ಪ. ಧೈರ್ಯ ಕಳ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಸರಿ ಬಾ. ನೀವು ಗೂಂಡಾಗಿರಿ ಮಾಡ್ತಾ ಇದ್ದೀರಾ? ಏನ್ ರೌಡಿಗಳ ನೀವು? ರೌಡಿಗಳಂತೂ ಅಲ್ವೇ ಅಲ್ಲ. ಗೂಂಡಾಗಿರಿ ಮಾಡೋಕ್ಕೆ ನಾವಿಲ್ಲಿಗೆ ಬರಲಿಲ್ಲ. ಕೆಲವೊಂದು ಪ್ರಶ್ನೆ ಇದೆ, ಪ್ರಶ್ನೆ ಕೇಳ್ತೀನಿ, ಉತ್ತರ ಸಿಗ್ಬೇಕು. ಉತ್ತರ ಸಿಕ್ಕಿದ್ರೆ ನಿನಗೇನು ಮಾಡದೆ ಹಾಗೆ ಹೋಗ್ಬಿಡ್ತೀನಿ. ಉತ್ತರ ಸಿಗ್ಲಿಲ್ಲ ಅಂದ್ರೆ ಏನು ಮಾಡ್ತೀಯಾ? ಏನ್ ಮಾಡ್ತೀಯಾ? ಏನ್ ಗೊತ್ತಾ, ನನ್ ಮೇಲೆ ಆಲ್ರೆಡಿ 150 ಹಾಫ್ ಮರ್ಡರ್ ಕೇಸ್ ಇದೆ, ಇನ್ನೊಂದು 70 ಅಟೆಂಪ್ಟ್ ಟು ಮರ್ಡರ್ ಕೇಸ್ ಇದೆ, ಇನ್ನೊಂದು 300 ಕೈಕಾಲ್ ತೆಗ್ದಿದ್ದೀನಿ. ಅದ್ರಲ್ಲಿ ನಿಂದು ಒಂದಾಗ್ಬೇಕಾ? ಏನಂಗಂದ್ರೆ ನಾನೇನು ಎದ್ರಕೊಂಡ್ಬಿಡ್ತೀನಿ ಅನ್ಕೊಂಡ್ಯಾ? ನಾನೇನು ಎದ್ರಕೊಳಲ್ಲ. ವೆರಿ ಗುಡ್. ಹೆದ್ರದೆ ಹೋದ್ರೆ ಮಾತು ಸ್ಪಷ್ಟವಾಗಿ ಬರುತ್ತೆ. ನಾನ್ ಕೇಳೋ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರ ಸಿಗುತ್ತೆ. ಎಕ್ಸ್ಟ್ರಾ ಮಾತ್ ಬೇಡ. ಎಲ್ಲಿದ್ದಾಳೆ ಅಹಲ್ಯ? ನಂಗೆ ಗೊತ್ತಿಲ್ಲ. 2ನೇ ಸಲ ಕೇಳ್ತಾ ಇದ್ದೀನಿ, ಅಹಲ್ಯ ಎಲ್ಲಿದ್ದಾಳೆ? ನನಗ್ ಗೊತ್ತಿಲ್ಲ. 3ನೇ ಸಲ ಕೇಳ್ತಾ ಇದ್ದೀನಿ, ಅಹಲ್ಯ ಎಲ್ಲಿದ್ದಾಳೆ? ನಂಗೆ ಗೊತ್ತಿಲ್ಲ. ಅಹಲ್ಯ ಎಲ್ಲಿದ್ದಾಳೆ ಹೇಳು, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ.